ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಬರುವಂಥ ಜೂನ್ 25ಕ್ಕೆ ಕರ್ನಾಟಕದಲ್ಲಿ ಒಂದು ರಾಜ್ಯಸಭಾ ಚುನಾವಣೆ ಮತ್ತೆ ಆಗಲಿಕ್ಕಿದೆ. ಅಂದರೆ ರಾಜ್ಯಸಭಾ ಒಂದು ಸದಸ್ಯರ ಕಾಲಾವಧಿ ಜೂನ್ 25ಕ್ಕೆ ಮುಗಿತಾ ಇರುವಂಥದ್ದು. ಕಾಂಗ್ರೆಸ್ಗೆ ಸಂಖ್ಯಾಬಲ 136 ಇರುವಂತಹ ಕಾರಣಕ್ಕೆ ಅವರಿಗೆ 3 ಸ್ಥಾನಗಳು ದಕ್ತಾ ಇದೆ. ಬಿಜೆಪಿ ಮತ್ತು JDS NDA ಅಲಯನ್ಸ್ ಏನಿದೆ ಅವರಿಗೆ 1 ಸ್ಥಾನ ದಕ್ತಾ ಇದೆ. 4 ಸ್ಥಾನಗಳು ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ಜೂನ್ನಲ್ಲಿ ಆಗಲಿಕ್ಕಿದೆ. 136 ಇರುವಂತಹ ಕಾರಣಕ್ಕೆ ಕಾಂಗ್ರೆಸ್ನಿಂದ ಈಗ ಆಕಾಂಕ್ಷಿಗಳ ಪಟ್ಟಿ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಯಾರ್ಯಾರು ರಾಜ್ಯಸಭೆಯನ್ನು ಪ್ರವೇಶಿಸಬೇಕು ಅನ್ನುವಂಥ ಲೆಕ್ಕಾಚಾರಗಳಲ್ಲಿ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರು ತೊಡಗಿಸಿಕೊಂಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನಿಂದ 3 ಸ್ಥಾನಗಳು ಯಾರ್ಯಾರಿಗೆ ಸಿಗುತ್ತೆ ಅಂತಿಮವಾದಂಥ ಪಟ್ಟಿ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಬಟ್ ಈ ಮಧ್ಯೆ ಖುದ್ದು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ತಮ್ಮ ಮಾಜಿ ಸಂಸದರಾದಂಥ DK ಸುರೇಶ್ ಅವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ರಾಜ್ಯಸಭಾ ಸೀಟಿಗೆ. ಹೀಗಾಗಿ ಅವರು ರಾಜ್ಯಸಭೆಯನ್ನು ಪ್ರವೇಶಿಸಬೇಕಾ ಬೇಡವಾ ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡುತ್ತೆ. 136 ಸ್ಥಾನಗಳಿರುವಂಥ ಪೈಕಿ ಈಸಿಲಿ 136 ಇರೋದರಿಂದ 3 ಸ್ಥಾನಗಳನ್ನು ಈಸಿಲಿ ಕಾಂಗ್ರೆಸ್ ತನ್ನದಾಗಿಸಿಕೊಳ್ಳುತ್ತೆ. ಈ ಒಂದು ರಾಜ್ಯಸಭೆ ಸೀಟನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ 45ರಿಂದ 46 ಕನಿಷ್ಠ ಮತಗಳು ಬೇಕಾಗತ್ತೆ. ಹೀಗಾಗಿ ಸುಲಭವಾಗಿ ಕಾಂಗ್ರೆಸ್ 3 ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ. ಇನ್ನು ಒಂದು ಏನಿದೆ ಅಂದರೆ JDS ಮತ್ತು BJPಯ ಪಾಲಿಗಿರುವಂಥದ್ದು. BJP 63 ನಂಬರ್ಸ್, JDS 18 ಸ್ಥಾನಗಳಿದೆ, ಒಟ್ಟಾರೆ 81 ಸ್ಥಾನಗಳಾಗುತ್ತೆ. ಇಲ್ಲಿಯ ತನಕ JDSನಿಂದ ರಾಜ್ಯಸಭೆಯನ್ನು ಪ್ರವೇಶಿಸಿದಂಥವರು ಹಿರಿಯ ಮುತ್ಸದ್ದಿಗಳು, ಹಿರಿಯ ರಾಜಕಾರಣಿ, ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರ ಕಾಲಾವಧಿ ಜೂನ್ 25ಕ್ಕೆ ರಾಜ್ಯಸಭಾ ಸದಸ್ಯರಾಗಿ ಮುಗಿತಾ ಇದೆ. ಹೀಗಾಗಿ ಅವರನ್ನು ಮತ್ತೊಮ್ಮೆ ರಾಜ್ಯಸಭೆಗೆ ಬೇಡವಾ ಅನ್ನುವಂಥ ಚರ್ಚೆಗಳ ಮಧ್ಯೆ ಮತ್ತೊಮ್ಮೆ ದೇವೇಗೌಡರು ರಾಜ್ಯಸಭೆಗೆ ಮರು ಆಯ್ಕೆ ಆಗ್ತಾರೆ ಅನ್ನುವಂಥ ಚರ್ಚೆಗಳು ಕೇಳಿಬರ್ತಾ ಇರುವಂಥದ್ದು. ಕುಮಾರಸ್ವಾಮಿ ಅವರು ಈಗಾಗಲೇ ಮೋದಿಯವರ ಜೊತೆಗೆ ಒಂದು ಸುತ್ತಿನ ಮಾತುಕತೆ ಆಡಿದ್ದಾರಂತೆ. ಫೈನಲಿ ಎಲ್ಲವೂ ಕೂಡ ಆಯ್ಕೆ ವಿವೇಚನೆ ಎಲ್ಲವೂ ಕೂಡ ಪ್ರಧಾನಿ ಮೋದಿಯವರಿಗೆ ಬಿಟ್ಟಿದ್ದು ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು, ನಾವು ಯಾರೂ ಕೂಡ JDS ಪಕ್ಷದಿಂದ ಯಾರ ಮೇಲೂ BJP ನಾಯಕರ ಮೇಲಾಗಲಿ ಪ್ರಧಾನಿಯವರ ಹತ್ರ ಆಗಲಿ ನಾವು ಯಾವುದೇ ಒತ್ತಡವನ್ನು ತಂದಿಲ್ಲ, ಇಂಥವ್ರನ್ನೇ ಮಾಡಿ ಅಂಥವ್ರನ್ನೇ ಮಾಡಿ ಅಂತ ಕೇಳಿಲ್ಲ, ಅಷ್ಟೂ ನಿರ್ಧಾರಗಳು ಪ್ರಧಾನಿ ಮೋದಿ ಅವರಿಗೆ ಬಿಟ್ಟಿದ್ದು ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಮೀನ್ವೈಲ್ ಅಟ್ ದ ಸೇಮ್ ಟೈಮ್ ಪ್ರಧಾನಿ ಮೋದಿ ಅವರಿಗೆ ದೇವೇಗೌಡರ ಮೇಲೆ ಹೆಚ್ಚಿನ ಒಲವಿರುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಯಾಕೆ ಅಂತಂದರೆ ತುಂಬ ಜನ ತಾವೆಲ್ಲರೂ ಕೂಡ ನೋಡುತ್ತಾರೆ, ತುಂಬ ಸರ್ತಿ ದೇವೇಗೌಡರ ಮೇಲೆ ಪ್ರಧಾನಿ ಮೋದಿ ಅವರಿಗೆ ಬಹಳಷ್ಟು ಪ್ರೀತಿ ಮತ್ತು ಕಾಳಜಿ. ಇಂಥ ವಯಸ್ಸಲ್ಲೂ ಕೂಡ ಈ ಮಾಜಿ ಪ್ರಧಾನಿ ದೇವೇಗೌಡರು ರೈತರ ಪರವಾಗಿ, ರಾಜ್ಯದ ಪರವಾಗಿ ಧ್ವನಿ ಎತ್ತುತ್ತಾರೆ. ಆ ಹೋರಾಟದ ಒಂದು ಕಿಚ್ಚು ಏನಿದೆ ದೇವೇಗೌಡರಲ್ಲಿ, ಅದನ್ನು ಪ್ರತಿ ಬಾರಿಯೂ ಕೂಡ ಮೆಚ್ಕೊಳ್ತಾ ಇರ್ತಾರೆ ಪ್ರಧಾನಿ ಮೋದಿ ಅವರು. ಹೀಗಾಗಿ ಈ ಬಾರಿ ಮತ್ತೊಮ್ಮೆ ರಾಜ್ಯಸಭೆಗೆ ಮರು ಆಯ್ಕೆ ಮಾಡಿ ದೇವೇಗೌಡರನ್ನೇ ಕಳುಹಿಸಿಕೊಡಲಾಗುತ್ತೆ ಅನ್ನುವಂಥ ಮಾತುಗಳು, ಚರ್ಚೆಗಳು ಬೇಕಾದಷ್ಟು ಕೇಳಿ ಬರ್ತಾ ಇರುವಂಥದ್ದು. BJP ಮತ್ತು JDS ಇಬ್ಬರಿಗೂ ಒಂದೇ ಸ್ಥಾನ ಇರೋದ್ರಿಂದ ಅದಕ್ಕೆ ಒಂದೇ ಆಗಬೇಕು, ಅದು ದೇವೇಗೌಡರು ಹೋಗ್ತಾರೆ, ಬೇರೆ ನೋ ಆಪ್ಷನ್, ಎಲ್ಲರೂ ಕೂಡ ಮತ ಹಾಕ್ತಾರೆ, ಈಸಿಲಿ ದೇವೇಗೌಡರು ಮತ್ತೆ ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರಗಳಿದೆ. ಅಟ್ ದಿ ಸೇಮ್ ಟೈಮ್ ದೇವೇಗೌಡರಿಗೆ ಈ ವಿಚಾರವಾಗಿ ಕೇಳಿದ್ರು, ರಿಯಾಕ್ಷನ್ ಕೊಟ್ಟಿದ್ದಾರೆ ದೇವೇಗೌಡರು. ಏನು ಹೇಳಿದ್ರೆ, ಇಷ್ಟು ಮೊನ್ನೆ ತಾನೇ ಅವ್ರು ಹುಟ್ಟದಬ್ಬ ಬೇರೆ ಮಾಡಿಕೊಂಡ್ರು ದೇವೇಗೌಡರು. ಇಂಥ ವಯಸ್ಸಲ್ಲಿ ನಾನೇನು ವಯಸ್ಸಾಗೋಯ್ತು, ಆರೋಗ್ಯ ಸರಿಗಿಲ್ಲ ಅಂತ ಮನೇಲಿ ಮೂಲೆಯಲ್ಲಿ ಕೂತ್ಕೊಳ್ಳಲ್ಲ, ನನ್ನ ಕಡೆಯ ಉಸಿರಿರೋ ತನಕವೂ ಕೂಡ ನಾನು ನನ್ನ ಹೋರಾಟವನ್ನು ಮಾಡೇ ಮಾಡ್ತೇನೆ. ಈ ಅವ್ಯವಸ್ಥೆಯ ವಿರುದ್ಧ, ಭ್ರಷ್ಟಾಚಾರ ಸರ್ಕಾರದ ವಿರುದ್ಧ, ರೈತರ ಪರವಾಗಿ, ನಾಡಿನ ಸಮಸ್ಯೆಗಳ ವಿಚಾರವಾಗಿ ನಾನು ಧ್ವನಿಯನ್ನು ಎತ್ತುತ್ತೇನೆ. ನನ್ನ ಕಡೆಯ ಉಸಿರಿರೋವರೆಗೂ, ನನ್ನ ಪ್ರಾಣ ಇರೋವರೆಗೂ ಕೂಡ ನಾನು ಹೋರಾಟವನ್ನು ಮಾಡೇ ಮಾಡ್ತೇನೆ. ಗೊತ್ತಿಲ್ಲ ನನಗೆ ರಾಜ್ಯಸಭೆಗೆ ಮತ್ತೆ, ಯಾಕೆಂದರೆ ಇನ್ನೂ ಕೂಡ ಇದು ಫೈನಲೈಸ್ ಆಗಿಲ್ಲ. ಯಾವುದೇ ಥರದ ಒಂದು ಅಂತಿಮವಾದಂಥ ಪಟ್ಟಿ ಅಂತಾಗಲಿ, ಅಂತಿಮವಾದಂಥ ಒಂದು ಆದೇಶ ಅಂತಾಗಲಿ ಇನ್ನೂ ಕೂಡ BJP ಹೈಕಮಾಂಡಿಂದ ಬಂದ NDA JDS ಇರೋದ್ರಿಂದ ಯಾವುದೇ ಥರದ ಒಂದು ಆದೇಶ ಬಂದಿಲ್ಲ. ಹೀಗಾಗಿ ಅವರಿಗೆ ಕನ್ಫರ್ಮೇಷನ್ ಇಲ್ಲ. ಕೊಟ್ಟರೆ ಖಂಡಿತವಾಗಿಯೂ ನಾನು ನನ್ನ ಕೆಲಸವನ್ನು ಮಾಡ್ತೇನೆ, ಕೊಡದಿದ್ದರೂ ಕೂಡ ನಾನೇನು ಮೂಲೆಯಲ್ಲಿ ಕೂರೋನಲ್ಲ, ನಾನು ಖಂಡಿತವಾಗಿಯೂ ಕೂಡ ನನ್ನ ಹೋರಾಟವನ್ನು ಮುಂದುವರಿಸ್ತೇನೆ ಅಂತ ದೇವೇಗೌಡರು ಹೇಳಿದ್ದಾರೆ. ಈ ಮಧ್ಯೆ ರಾಜಕೀಯದ ಲೆಕ್ಕಾಚಾರದಲ್ಲಿ ಈ ಬರುವಂಥ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಈ ಬಾರಿ NDA ಹೋಗ್ತಾ ಇರುವಂಥದ್ದು. ಅಂದರೆ BJP JDS ಮೈತ್ರಿಯಲ್ಲೇ ಈ ಸಲ ಹೋಗ್ತಾ ಇರುವಂಥದ್ದು. BJP ತಾನು ಪ್ರಬಲವಾಗಿರುವಂಥ ಕ್ಷೇತ್ರಗಳಲ್ಲಿ ತನ್ನ ಏನಾರು ಮಾಡಿ ತನ್ನ ಕ್ಷೇತ್ರಗಳನ್ನು ಗಿಟ್ಟಿಸ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ BJP ಇದ್ದರೆ, JDS ಪ್ರಾಬಲ್ಯ ಇರುವಂಥ ಹಳೆ ಮೈಸೂರು ಭಾಗ, ಹಾಸನ ಏನಿದೆಯಲ್ಲ, ಅಲ್ಲೆಲ್ಲವೂ ಕೂಡ ಮತ್ತೊಮ್ಮೆ ಸಂಘಟನೆಯನ್ನು ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ಕಾಲಿಗೆ ಚಕ್ರ ಕಟ್ಕೊಂಡಂಥ ರೀತಿಯಲ್ಲಿ ರಾಜ್ಯವೆಲ್ಲವೂ ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ. ಜನತಾದಳದ ಜನತಾ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ. ಏಕೆಂತಂದರೆ ಕುಮಾರಸ್ವಾಮಿಯವರು ದೆಹಲಿಯಲ್ಲಿ ಬಿಸಿ ಇದ್ದಾರೆ, ದೇವೇಗೌಡರು ವಯಸ್ಸಾಗಿದೆ, ಅನಾರೋಗ್ಯದ ಕಾರಣ ಅವರು ಮನೆಯಲ್ಲಿದ್ದಾರೆ. ಇನ್ಯಾರು ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಲೆಕ್ಕಾಚಾರ ಬಂದಾಗ
ಯುವ ಅಧ್ಯಕ್ಷ ಅಂತ ಕರೆಸ್ಕೊಳ್ಳುವಂತಹ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಎಷ್ಟೇ ಸೋಲಿನ ರುಚಿಯನ್ನು ನೋಡಿದರೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರು ಯಾವುದಕ್ಕೂ ಕೂಡ ಧೃತಿಗೆಡದೆ ಒಂದು ರೀತಿಯಲ್ಲಿ ಬಹಳ ಮೆಚ್ಯೂರ್ಡ್ ವೇಯಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಆಡಳಿತ ಪಕ್ಷವನ್ನು ವಿರೋಧಿಸ್ತಾ ಪಕ್ಷವನ್ನು ಸಂಘಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ BJP JDS ಲೆಕ್ಕಾಚಾರದಲ್ಲಿ ಈ ಬಾರಿ ಹೇಗಾದರೂ ಮಾಡಿ 150 ಸೀಟ್ಗಳನ್ನು ಗೆದ್ದು ಸರ್ಕಾರವನ್ನು ರಚಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ BJP JDS ಇದೆ. ಈ ರಾಜ್ಯಸಭೆಯ ಮರು ಆಯ್ಕೆಗೆ ದೇವೇಗೌಡರು ಹೋದರೆ ಅವರದ್ದು ಒಂದು ಹಿಡಿತ ಇದ್ದೇ ಇರುತ್ತೆ. NDA ಮೈತ್ರಿಕೂಟದಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಆಗಿ ಇರ್ಕೊಳ್ಳಾಗುತ್ತೆ. BJP ಮತ್ತು JDS ಒಟ್ಟಾಗಿ ಸಂಬಂಧ ಚೆನ್ನಾಗಿರುತ್ತೆ. ಇಬ್ಬರು ಒಟ್ಟಾಗಿ ಸೇರಿ ರಾಜ್ಯದಲ್ಲಿ ಒಂದು ಬದಲಾವಣೆಯನ್ನು ತರೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ BJP JDS ಇದೆ. ಹೀಗಾಗಿ ರಾಜ್ಯಸಭೆಗೆ ಇರುವಂಥ ಒಂದು ಸ್ಥಾನವನ್ನು ದೇವೇಗೌಡರಿಗೆ ಮತ್ತೆ ಮರು ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರದಲ್ಲಿ BJP ನಾಯಕರು ಬಂದ ಹಾಗೆ ಕಾಣಿಸ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.